ಕ್ವಶನ್ ನಂಬರ್ 9 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ಸೊ ದೇರ್ ಆರ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್. ಕೇಳಿಸ್ಕೊಳ್ಳಿ ಫಸ್ಟ್, ಶೀಟ್ ಬಿಡಿ ಅದನ್ನ. ಒಂದು, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಕಾಮನ್ ಸೆನ್ಸ್ ಯೂಸ್ ಮಾಡಿ, ನಿಮಗೆ ಸಬ್ಜೆಕ್ಟ್ ಇಲ್ಲಿ ಬೇಡ. ವೇಪರ್ ಪ್ರೆಷರ್ ಗೊತ್ತು, ಲೋಯರಿಂಗ್ ಆದರೆ ಗೊತ್ತು. ವೇಪರ್ ಪ್ರೆಷರ್ ಕಡಿಮೆ ಆಗ್ತಿದೆ, ನಾನು ಅದನ್ನ ರಿಲೇಟ್ ಮಾಡ್ತಾ ಇದ್ದೀನಿ ಯಾವುದಕ್ಕೆ? ಒರಿಜಿನಲ್ ಪ್ರೆಷರ್ಗೆ. ಅದನ್ನೇ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರೆಯೋದು. ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ಏನು? P0 ಮೈನಸ್ ಪಿ. ಅದನ್ನ ರಿಲೇಟ್ ಮಾಡಬೇಕು ಯಾವುದಕ್ಕೆ? ಒರಿಜಿನಲ್ ವೇಪರ್ ಪ್ರೆಷರ್ಗೆ, ದಟ್ ಈಸ್ P0. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಆಲ್ವೇಸ್ P0 ಮೈನಸ್ ಪಿ ಬೈ P0 ಅಂದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, P is vapor pressure of. Okay, next second one is elevation in boiling point. ಕಾಮನ್ ಆಗಿ ಯೋಚನೆ ಮಾಡಿ, ಎಲಿವೇಟರ್ಸ್ ಏನು ಮಾಡೋದು? ನಮ್ಮನ್ನ ಏನಕ್ಕೆ ಹೋಗುತ್ತೆ? ಮೇಲಕ್ಕೆ ಹೋಗುತ್ತೆ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಏನಾಯ್ತು? ಸೊ ಆ ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್ ತಗೋಬೇಕು. ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್. We know that boiling point is inversely proportional to ಇಲ್ಲಿ P0 minus P ತಗೊಳ್ಳೋದನ್ನ ಇಲ್ಲ T minus. This is elevation in. Next one is depression in. Depression ಅಂದ್ರೆ ಕಮ್ಮಿ ಆಗೋದು. Therefore delta TF is equals to T0 minus. Perfect. Pi ಅಂದ್ರೆ osmotic. Osmotic pressure pi is always equals to RCT. R ಅಂದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನೋದು ಗ್ಯಾಸ್ ಚಾಪ್ಟರ್ ಅಲ್ಲಿ, ಇದು ಸೊಲ್ಯೂಷನ್ ಕಾನ್ಸ್ಟೆಂಟ್. C is concentration, T is ಯಾವಾಗಲೂ R ನ ಒಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. R is always equals to, we know that ideal gas equation is given by PV is equals to, therefore R is equals to PV divided by. ಓಕೆ, ಇಲ್ಲಿ ನೋಡಿ, ಎನ್ ಅನ್ನೋದು ಮೋಲ್ಸ್, ಟೆಂಪ್ರೇಚರ್ ಅನ್ನೋದು ಕೆಲ್ವಿನ್. ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಮೇಲಕ್ಕೆ ಬಂದರೆ ಪರ್ ಮೋಲ್ ಪರ್ ಕೆಲ್ವಿನ್ ಆಗತ್ತೆ. ಪ್ರೆಷರ್ ಅಂಡ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗತ್ತೆ. ಪ್ರೆಷರ್ ಏನಾದರೂ ಅಟ್ಮಾಸ್ಫಿಯರಲ್ಲಿ ಇತ್ತು ಅಂದರೆ ಆರ್ ವ್ಯಾಲ್ಯೂ 0.082ನಲ್ಲಿ ಬರಬೇಕು. SI ಯೂನಿಟ್ ನಿಮಗೆ ಅವಾಗ ಅಟ್ಮಾಸ್ಫಿಯರ್ ಲೀಟರ್ ಪರ್ ಕೆಲ್ವಿನ್ ಪರ್ ಮೋಲ್ ಆಗತ್ತೆ. ಅದೇ ಏನಾದರೂ ನಿಮಗೆ ಪ್ರೆಷರ್ ಬಾರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 0.0831 ಬಾರ್ ಲೀಟರ್ ಪರ್ ಕೆಲ್ವಿನ್ ಪರ್ ಮೋಲ್ ಆಗತ್ತೆ. ಅದೇ ಏನಾದರೂ ಪ್ರೆಷರ್ ಇಂಟು ವಾಲ್ಯೂಮ್ನ ಕ್ಯಾಲೋರಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ 2 ಕ್ಯಾಲೋರಿ ಪರ್ ಕೆಲ್ವಿನ್ ಪರ್ ಮೋಲ್. ಇಲ್ಲಿ ಯೋಚನೆ ಮಾಡಿ, ಪಿ ವಿನ್ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ? ನೆಕ್ಸ್ಟ್ ಇನ್ನೊಂದರಲ್ಲಿ R is equals to 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಪಿ ಅಂಡ್ ವಿನ್ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ? ಪ್ರೆಷರ್ ಅಂಡ್ ವಾಲ್ಯೂಮ್ ಜೌಲ್ ಹೆಂಗಾಗತ್ತೆ, ಪ್ರೆಷರ್ ಅಂಡ್ ವಾಲ್ಯೂಮ್ ಕ್ಯಾಲೋರಿ ಹೆಂಗಾಗತ್ತೆ? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಕೆಮಿಸ್ಟ್ರಿಲಿರೋ ಎಲ್ಲ 30 ಚಾಪ್ಟರ್ಸು ಇಂಟರ್ ಲಿಂಕ್ ಇರೋದು. ನೀವು ಒಂದೊಂದು ಸ್ಕಿಪ್ ಮಾಡಿದ್ರು ಒಂದು ಹಾಳಾಗೋಗತ್ತೆ. ಥರ್ಮೋಡೈನಾಮಿಕ್ಸ್ ಪ್ರಕಾರ ವರ್ಕ್ ಡನ್ ಅನ್ನೋದು ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ವರ್ಕ್ ಡನ್ನ ನಾನು ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ, ಪ್ರೆಷರ್ ಇಂಟು ವಾಲ್ಯೂಮ್ ಇದೆ. ಸೊ ಪ್ರೆಷರ್ ಇಂಟು ವಾಲ್ಯೂಮ್ ಇಸ್ ಆಲ್ಸೋ ನಥಿಂಗ್ ಬಟ್ ಜೌಲ್ ಅಂದ್ರೆ ಏನು? ವಾಟ್ ಈಸ್ 1 ಜೌಲ್? ವರ್ಕ್ ಡನ್ ಅಂದ್ರೆ ಏನು? ವಾಟ್ ಈಸ್ ವರ್ಕ್? ವಿ ನೋ ದಟ್ ವರ್ಕ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು, ಓಕೆ, ಫೋರ್ಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಈಸ್ ಇನ್. ಸೊ 1 ಜೌಲ್ ಅಂದ್ರೆ 1 ನ್ಯೂಟನ್ ಮೀಟರ್. ಫಸ್ಟ್ PUC ಸೆಕೆಂಡ್ PUC ಕೆಮಿಸ್ಟ್ರಿಲಿರೋ ಫಿಸಿಕಲ್ ಕೆಮಿಸ್ಟ್ರಿ ಅರ್ಥ ಆಗಬೇಕು ಅಂದರೆ ಫಸ್ಟ್ PU ಫಿಸಿಕ್ಸ್ ಅಲ್ಲಿ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ವೆಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ವೆಕ್ಟರ್ಸ್ ಗೊತ್ತಿಲ್ಲ ಅಂದರೆ ಇದು ಯಾವುದು ಗೊತ್ತಾಗಲ್ಲ. ಸೊ 1 ಜೌಲ್ ಇಸ್ ಈಕ್ವಲ್ಸ್ ಟು ನ್ಯೂಟನ್ ಮೀಟರ್ ಬರಬೇಕು. ಸೊ ಪ್ರೆಷರ್ನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ವಾಲ್ಯೂಮ್ನ ಮೀಟರ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಪರ್ ಮೀಟರ್ ಸ್ಕ್ವೇರ್ ಮೀಟರ್ ಕ್ಯೂಬ್ ಏನಾಗುತ್ತೆ? ನ್ಯೂಟನ್ ಮೀಟರ್ ಅಂದರೆ ಏನು? ಜೌಲ್ಸ್. ಸೊ ಇಲ್ಲಿ ಜೌಲ್ ಬರಬೇಕು ಅಂದರೆ ಪ್ರೆಷರ್ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಆಗಿರಬೇಕು? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ಪ್ರೆಷರ್ ಇನ್ನೊಂದು ಯೂನಿಟ್ ಯಾವುದು?
ಸೊ ಪ್ರೆಷರ್ ಪ್ಯಾಸ್ಕಲ್ ಅಲ್ಲಿದ್ದು ವಾಲ್ಯೂಮ್ ಮೀಟರ್ ಕ್ಯೂಬಲ್ಲಿದ್ದರೆ ನಿಮಗೆ ಜೌಲ್ಸ್ ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ಇಷ್ಟು ಕನ್ವರ್ಷನ್ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು ಅಂದರೆ ಇಲ್ಲಿ ಸೊಲ್ಯೂಷನಲ್ಲಿ ಏನಾದರೂ ಅಟ್ಮಾಸ್ಫಿಯರ್ ಕೊಟ್ಟನ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಬಾರ್ ಕೊಟ್ಟಿದ್ದಾನ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಜೌಲ್ಸಲ್ಲಿ ಕೊಟ್ಟಿದ್ದಾನ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಆರ್ ವ್ಯಾಲ್ಯೂ 4ರಲ್ಲೂ ಡಿಫ್ರೆಂಟ್ ಇದೆ. ಪ್ರಾಬ್ಲಮಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ನೀಟಲ್ಲಾದ್ರೆ ಏನು ಮಾಡ್ತಾರೆ, ಬ್ರಾಕೆಟ್ ಒಳಗಡೆ ಗಿವನ್ ಅಂತ ಕೊಟ್ಬಿಟ್ಟು ಅವರೇ ಕೊಟ್ಟಿರ್ತಾರೆ. ಬಟ್ ಸೀಟಿನಲ್ಲಿ ಯೂಶ್ವಲಿ ಅದನ್ನು ಮೆನ್ಷನ್ ಮಾಡಿರಲ್ಲ. ಸೊ ಅದು 4 ಬಯಾಟ್ ಮಾಡಿ. ಸೊ ದೇರ್ ಆರ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್: ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ನೈನ್ತ್ ಒನ್ನಲ್ಲಿ ಇನ್ಕರೆಕ್ಟ್ ಆಪ್ಷನ್ ಕೇಳಿದ್ದಾರೆ. ಯಾವುದು ಆಪ್ಷನ್? ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಇಟ್ ಈಸ್ ಆಪ್ಷನ್ ಬಿ. 1 ಸೆಕೆಂಡ್ ಚೆಕ್ ಮಾಡಿ, ಆಮೇಲೆ ಟಿಕ್ ಮಾಡ್ಕೊಳ್ಳಿ. 4 ಓಕೆ. ನಾನು ಕಾಲಿಗೇಟಿವ್ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡ್ತಾ ಇರೋದು ಯಾವುದಕ್ಕೆ? ಬಟ್ ಇಲ್ಲೆಲ್ಲೂ ಮೋಲಾರ್ ಮಾಸ್ ನನಗೆ ಬರಲೇ ಇಲ್ಲ. ನಾವು ಮೋಲಾರ್ ಮಾಸ್ನ ಡಿಟರ್ಮೈನ್ ಮಾಡಬೇಕು. ಹೌ ಟು ಡಿಟರ್ಮೈನ್ ಮೋಲಾರ್ ಮಾಸ್? ಫಾರ್ಮುಲಾ ಇದೆ, ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರೆದಿರ್ತೀನಿ. ವಾಟ್ ಈಸ್ ಎಮ್ ಬಿ? molar mass of solute is the ratio of WB into MA divided by relative lowering of vapor pressure into weight of the solvent. ಇಲ್ಲಿ ನೋಡಿ, ಮೋಲಾರ್ ಮಾಸ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿದೆ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ? ಓಕೆ. ಸಿಮಿಲರ್ಲಿ ಫಾರ್ ಸೆಕೆಂಡ್ ಒನ್, ಮಾಲಿಕ್ಯುಲರ್ ಮಾಸ್ is equals to KB WB into 1000. ಫಾರ್ಮುಲಾ ಬಯಟ್ ಮಾಡಿ ಸಾಕು. ಡಿವೈಡ್ ಬೈ ಡೆಲ್ಟಾ TB into WA. ಅಗೇನ್ ಮೋಲಾರ್ ಮಾಸ್ ಕಾಲಿಗೇಟಿವ್ ಪ್ರಾಪರ್ಟಿ, ಡೈರೆಕ್ಟ್ಲಿ ಆರ್ ರಿಲೇಟೆಡ್ಲಿ? ಓಕೆ. ನೆಕ್ಸ್ಟ್ ಒನ್, MB is equals to KF WB 1000 divided by delta TF into, again directly or indirectly? Forget about this one. So ಈ ಮೂರು ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗುತ್ತೆ ಮಾಲಿಕ್ಯುಲರ್ ಮಾಸ್ ಇಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಕಾಲಿಗೇಟಿವ್. These colligative properties, they depends only on ನಂಬರ್ ಆಫ್ ಸಲ್ಯೂಟ್. ಈಗ ಹೇಳಿ, ನಾನೇನಾದರೂ ನಂಬರ್ ಆಫ್ ಸಲ್ಯೂಟ್ನ ಜಾಸ್ತಿ ಮಾಡಿದ್ರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ನಂಬರ್ ಆಫ್ ಸಲ್ಯೂಟ್ ಮೇಲೆ ಯಾವ್ದು ಡಿಪೆಂಡ್ ಆಗಿದೆ? ಕಾಲಿಗೇಟಿವ್. ಕಾಲಿಗೇಟಿವ್ ಪ್ರಾಪರ್ಟಿ ಏನಾದರೂ ಜಾಸ್ತಿ ಆದರೆ ಮಾಲಿಕ್ಯುಲರ್ ಮಾಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಹಿಯರ್ ಮೋಲಾರ್ ಮಾಸ್ is inversely proportional to colligative property. Therefore, as the number of solute particle increases, colligative properties but corresponding molar mass decreases. Okay, ಒಂದು ಎಕ್ಸಾಂಪಲ್ ನೋಡಿ. ಲೆಟ್ ಮಿ ಟೇಕ್ NaCl. ಎಷ್ಟು ಮಾಲಿಕ್ಯೂಲ್ ತಗೊಂಡಿದ್ದೀನಿ? ಒಂದು ಮಾಲಿಕ್ಯೂಲ್ನ ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ Na ಪ್ಲಸ್ Cl ಮೈನಸ್ ಎಷ್ಟಾಯಿತು? ತಗೊಂಡಿದ್ದೆಷ್ಟು? ಇರೋದೆಷ್ಟು? ನಂಬರ್ ಆಫ್ ಸಲ್ಯೂಟ್ ಏನಾಯಿತು? ಕಾಲಿಗೇಟಿವ್ ಪ್ರಾಪರ್ಟಿ. ಬಟ್ ನನಗೆ ಬರಬೇಕಾಗಿದ್ದು ಮೋಲಾರ್ ಮಾಸ್ ಡಿಕ್ರೀಸ್ ಆಯಿತು. ಸಿಮಿಲರ್ಲಿ 2 ಮಾಲಿಕ್ಯೂಲ್ಸ್ ಆಫ್ RCOOH ತಗೊಂಡಿದ್ದೀನಿ. ಎಷ್ಟು ಪಾರ್ಟಿಕಲ್ ಇದೆ? 2 ಪಾರ್ಟಿಕಲ್ ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ಡೈಮರ್ ಆಗಿಬಿಡತ್ತೆ. ಈಗ ಎಷ್ಟು ಪಾರ್ಟಿಕಲ್ ಆಯಿತು? ನಂಬರ್ ಆಫ್ ಸಲ್ಯೂಟ್ ಏನಾಯಿತು? ಕಾಲಿಗೇಟಿವ್ ಪ್ರಾಪರ್ಟಿ. ಮೋಲಾರ್ ಮಾಸ್ ಕಷ್ಟಪಟ್ಬಿಟ್ಟು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಬಟ್ ವಿತ್ ದ ಹೆಲ್ಪ್ ಆಫ್ ದೀಸ್ 2 ಥಿಂಗ್ಸ್ ವಿ ಆರ್ ಗೆಟಿಂಗ್ ಆನ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಕರಿತೀರ ಅದನ್ನ. ಸೊ ಅಬ್ನಾರ್ಮಲ್ ಮೋಲಾರ್ ಮಾಸ್ 2 ಕಂಡೀಷನ್ಗೆ ಬರುತ್ತೆ. ಒಂದು, ಪಾರ್ಟಿಕಲ್ಸ್ ಏನಾದರೆ ಡಿಸೋಸಿಯೇಷನ್ ಆದರೆ, ಇಲ್ಲ ಇನ್ನೊಂದು ಪಾರ್ಟಿಕಲ್ ಅಸೋಸಿಯೇಷನ್ ಆದರೆ. 2 ಆಪ್ಷನಲ್ಲಿ ಇದೆ. ಇಫ್ ಇಟ್ ಗೆಟ್ಸ್ ಡಿಸೋಸಿಯೇಟೆಡ್ ಆರ್ ಇಫ್ ಇಟ್ ಗೆಟ್ಸ್ ಅಸೋಸಿಯೇಟ್. ದೆನ್ ಇದು ಎರಡನ್ನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದು ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಂದರೆ we call it as Van 't Hoff. That is given by Van 't Hoff factor. ಅಂದರೆ ಏನು? Van 't Hoff factor ಅಲ್ಲಿ 3 ಕಂಡೀಷನ್ ಬರುತ್ತೆ. Van 't Hoff factor ಅಲ್ಲಿ 3 ಕಂಡೀಷನ್ ಬರುತ್ತೆ. I is equals to 1, I is less than 1, I is greater than 1 ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ less than 1. No dissociation or ಏನೂ ಆಗಿಲ್ಲ ಅಂದರೆ I is always equals to 1. ಬಟ್ I is 1 ಬರುತ್ತಾ ಬರಲ್ಲ ಅಂತ ಹೆಂಗೆ ಐಡೆಂಟಿಫೈ ಮಾಡಬೇಕು? ನಿಮಗೆ ಫಾರ್ಮುಲಾ ಗೊತ್ತಿಲ್ಲ. ವಿತೌಟ್ ನೋಯಿಂಗ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಐಡೆಂಟಿಫೈ. ಡಿಸೋಸಿಯೇಷನ್ಗೆ I ವ್ಯಾಲ್ಯೂ ಏನು ಬರಬೇಕು?
ಗ್ರೇಟರ್ ದ್ಯಾನ್ ಇಲ್ಲಿ ಎಷ್ಟು ಪಾರ್ಟಿಕಲ್ ಇದೆ ಪ್ರಾಡಕ್ಟ್ ಅಲ್ಲಿ ಎಷ್ಟು ಪಾರ್ಟಿಕಲ್ ಇದೆ 1/2 ಮಾಡಿದ್ರೆ ಗ್ರೇಟರ್ ದ್ಯಾನ್ 1 ಬರುತ್ತಾ 2/1 ಮಾಡಿದ್ರೆ ಗ್ರೇಟರ್ ದ್ಯಾನ್ 1 ಬರುತ್ತಾ 2/1 ಮಾಡಬೇಕು 1/2 ಮಾಡಿದ್ರೆ 0.5 2 ಪಾರ್ಟಿಕಲ್ಸ್ ಇರೋದು ಆಫ್ಟರ್ ಡಿಸೋಸಿಯೇಷನ್ ಬಿಫೋರ್ ಡಿಸೋಸಿಯೇಷನ್ so I is equals to the ratio of particles after dissociation or association by particles before dissociation before association ನಿಮಗೆ ಫಾರ್ಮುಲಾ ಆಗಲಿ ಟೆಕ್ಸ್ಟ್ ಬುಕ್ ಆಗಲಿ NCERT ಓದೋ ನೆಸೆಸಿಟಿ ಇಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಇಸ್ ಮೋರ್ ಎನಫ್ ಇದೇ ಯೋಚನೆ ಮಾಡಿ ಅಸೋಸಿಯೇಷನ್ಗೆ ಆಫ್ಟರ್ ಎಷ್ಟಿದೆ ಬಿಫೋರ್ ಎಷ್ಟಿದೆ ವಾಟ್ ಈಸ್ 1/2 0. ಸೊ ಲೆಸ್ ದ್ಯಾನ್ ನನಗೆ ಪಾರ್ಟಿಕಲ್ಸ್ ಬೇಡ ಸರ್ ಪಾರ್ಟಿಕಲ್ಸ್ ಬೇಡ ಅಂದ್ರೆ ಏನು ಮಾಡ್ಬೋದು ಕಾಲಿಗೇಟಿವ್ ಪ್ರಾಪರ್ಟಿಗೆ ಹೋಗ್ಬೋದು ಅದು ಬೇಡ ಅಂದ್ರೆ ಯಾವುದಕ್ಕೆ ಹೋಗ್ಬೋದು ಬಟ್ ಮೋಲಾರ್ ಮಾಸ್ ನಂಬರ್ ಆಫ್ ಪಾರ್ಟಿಕಲ್ಸ್ಗೆ ಏನದು ಇನ್ವರ್ಸ್ ಇದನ್ನ ಡಿಫೈನ್ ಮಾಡಬೇಕಾದ್ರೆ ಆಫ್ಟರ್ ಬಿಫೋರ್ ಮೋಲಾರ್ ಮಾಸ್ ಬಂದ್ರೆ ಬಿಫೋರ್ ಆಫ್ಟರ್ ದಟ್ ವಿಲ್ ಗಿವ್ ಯು ವ್ಯಾಂಟಾ ಫ್ಯಾಕ್ಟರ್ ಬಟ್ ವ್ಯಾಂಟಾ ಫ್ಯಾಕ್ಟರ್ ಏನ ಎಕ್ಸ್ಪ್ಲೇನ್ ಮಾಡುತ್ತೆ ಸೊ ಅದೇ ಮೆಟೀರಿಯಲ್ ಅಲ್ಲಿ ಕ್ವಶನ್ ನಂಬರ್ 52 ಹೋಗಿ ಲಾಸ್ಟ್ ಪೇಜ್ ಅಲ್ಲಿ ಸಿಗ್ತಾ ಅಲ್ಲಿ ಹೇಳ್ತಾ ಇದ್ದಾರೆ ದ ವ್ಯಾಂಟಾ ಫ್ಯಾಕ್ಟರ್ ಐ ಅಕೌಂಟ್ಸ್ ಫಾರ್ ಇಲ್ಲಿ ವ್ಯಾಂಟಾ ಫ್ಯಾಕ್ಟರು ಸಲ್ಯೂಟ್ ಡಿಸೋಸಿಯೇಷನ್ ಆಗಿದೆಯಾ ಇಲ್ಲ ಸಲ್ಯೂಟ್ ಅಸೋಸಿಯೇಷನ್ ಆಗಿದೆಯಾ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ ವಿಚ್ ಮೀನ್ಸ್ ವ್ಯಾಂಟಾ ಫ್ಯಾಕ್ಟರ್ ಆಲ್ವೇಸ್ ಎಕ್ಸ್ಪ್ಲೈನ್ಸ್ ದ ಎಕ್ಸ್ಟೆಂಟ್ ಆಫ್ ಅಸೋಸಿಯೇಷನ್ ಆಫ್ ಸಲ್ಯೂಟ್ ಪಾರ್ಟಿಕಲ್ ಆರ್ ಡಿಸೋಸಿಯೇಷನ್ ಆಫ್ ಸಲ್ಯೂಟ್ ಪಾರ್ಟಿಕಲ್ ಯಾವ ಆಪ್ಷನ್ ಕರೆಕ್ಟ್ ಆಪ್ಷನ್ ಏನಲ್ಲಿ ಏನಿದೆ ಎಕ್ಸ್ಟೆಂಟ್ ಆಫ್ ಅದು ಡಿಸಲ್ಯೂಷನ್ ನನಗೆ ಬೇಕಾಗಿರೋದು ಬೋತ್ ಆರ್ ಡಿಫ್ರೆಂಟ್ ಡಿಸೋಸಿಯೇಷನ್ ಯಾವ್ದ್ರಲ್ಲಿದೆ ಆಪ್ಷನ್ ಬಿ ನಲ್ಲೂ ಡಿಸಲ್ಯೂಷನ್ ಅಂತಿದೆ ಸೊ ಯುವರ್ ವಿಶ್ ಎ ಅಂಡ್ ಬಿ ನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನ ಮೇಕ್ ಇಟ್ ಆಸ್ ಡಿಸೋಸಿಯೇಷನ್ ಅಂತ ಮಾಡ್ಕೊಳ್ಳಿ ಯುವರ್ ವಿಶ್ ಯಾವ್ದಾದ್ರು ಒಂದು ಆಪ್ಷನ್ ನ ಚೇಂಜ್ ಮಾಡ್ಕೊಳ್ಳಿ ಮೇಕ್ ಇಟ್ ಆಸ್ ಡಿಸೋಸಿಯೇಷನ್ ಅಂಡ್ ಚೂಸ್ ಮಾಡಿ ಸೊ ಯಾವ ಆಪ್ಷನ್ ಚೂಸ್ ಮಾಡ್ತೀರಾ ಫೈನ್ ನೆಕ್ಸ್ಟ್ ಕ್ವಶನ್ ನಂಬರ್ 53 ದಿ ವ್ಯಾಂಟಾ ಫ್ಯಾಕ್ಟರ್ ಐ ಫಾರ್ ದ ಕಾಂಪೌಂಡ್ ವಿಚ್ ಅಂಡರ್ಗೋಸ್ ಡಿಸೋಸಿಯೇಷನ್ ಇನ್ ಒನ್ ಸಾಲ್ವೆಂಟ್ ಅಂಡ್ ಅಸೋಸಿಯೇಷನ್ ಇನ್ ಅನದರ್ ಸಾಲ್ವೆಂಟ್ ರೆಸ್ಪೆಕ್ಟಿವ್ಲಿ ಡಿಸೋಸಿಯೇಷನ್ ಆದ್ರೆ ಅಸೋಸಿಯೇಷನ್ ಆದ್ರೆ ವಿಚ್ ಆಪ್ಷನ್ ಗ್ರೇಟರ್ ದ್ಯಾನ್ 1 ಅಂಡ್ ಇದು ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ನಂಬರ್ 45 ಕ್ವಶನ್ ನಂಬರ್ 45 ದಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ದ ರೇಷಿಯೋ ಬಿಟ್ವೀನ್ ಇಲ್ಲೇ ಇದೆ ಬೋರ್ಡ್ ನೋಡಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ದ ರೇಷಿಯೋ ಬಿಟ್ವೀನ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಟು ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಆಪ್ಷನ್ ನೋಡಿ solute molecules to the solvent molecules, solute molecule to the total molecules in the solution, solvent molecule to the total molecules in the solution, solvent molecule to the total number of ions of the solute. What is P naught minus P? Vapor pressure of pure solvent minus vapor pressure of solution. ಇದೆರಡು ಬರೋದಕ್ಕೆ ಕಾರಣ ಆಗಿದ್ದು ಯಾರು? Number of. So it is always the ratio of number of solute to that of solvent. ಯಾವ ಆಪ್ಷನ್ ಇದೆ ಚೂಸ್ ಮಾಡ್ಕೊಳ್ಳಿ. ಆಪ್ಷನ್ ಎ. ನೆಕ್ಸ್ಟ್ 46 ಆಮೇಲೆ ಎಕ್ಸ್ಪ್ಲೇನ್ ಮಾಡುವ. ವೆಯ್ಟ್. 48 osmotic pressure of the solution can be increased by, ಇಲ್ಲಿ ನೋಡಿ, pi ಅಂದ್ರೆ ಏನು? osmotic which is directly proportional to concentration which is again directly proportional. Temperature ಜಾಸ್ತಿ ಆದ್ರೆ osmotic pressure, concentration ಜಾಸ್ತಿ ಆದ್ರೆ osmotic pressure. ಅವನು ಕೇಳ್ತಾ ಇದ್ದಾನೆ osmotic pressure of the solution can be increased by increasing the temperature of or increasing the concentration of. So you can go with option A. Next question number 50. ನಿಮ್ಮ ಬೇಸಿಕ್ ನಾಲೆಡ್ಜ್ ಯೂಸ್ ಮಾಡಿ, ನಿಮ್ಮ ಸಬ್ಜೆಕ್ಟು ನಾಲೆಡ್ಜು ಇಂಟೆಲಿಜೆನ್ಸ್ ಎಲ್ಲೂ ಯೂಸ್ ಆಗಲ್ಲ.
ಕಾಂಪಿಟೇಟಿವ್ ನೆಸೆಸಿಟಿ ಇರೋದು ಬೇಸಿಕ್ ಕಾಮನ್ ಸೆನ್ಸ್ ಅಷ್ಟೇ. 50. A solution to liquid boils at a temperature more than the boiling point. ಮೋರ್ ಇದ್ರೆ ಯಾವುದು ಅಂತ ಹೇಳಿದೆ? ಕನ್ಫ್ಯೂಸ್ ಆಗಬೇಡಿ, ಕಾಮ್ ಡೌನ್, ಪೇಷನ್ಸ್ ಆಗಿ ಯೋಚನೆ ಮಾಡಿ. ಅಲ್ಲಿ ಕೊಟ್ಟಿದ್ದಾನೆ ಸೊಲ್ಯೂಷನ್ ವಿಚ್ ಲಿಕ್ವಿಡ್ ಬಾಯ್ಲ್ಸ್ ಅಂತ. ಬಾಯ್ಲ್ಸ್ ಅಂತ ಬಂದಾಗ ಯಾವ ಮಿಕ್ಸರು? ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಸೊ ಮೋರ್ ದ್ಯಾನ್ ಇದೆ ಅಂದ್ರೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. Maximum boiling azeotrope will always show which deviation? So option ಯಾವುದು? Option A, negative deviation from which law? Raoult's law. So option A. ಅದೇ ಪೇಜಲ್ಲಿ question number 37. Question number 37. In 37, during osmosis, flow of water through semi-permeable membrane is from lower concentration of the solute into the higher concentration. But biology ನಲ್ಲದನ್ನ ಉಲ್ಟಾ ಡಿಫೈನ್ ಮಾಡಿರ್ತಾರೆ. ಬಯಾಲಜಿನಲ್ಲಿ ಹೈಯರ್ ಟು ಲೋಯರ್ ಅಂತ ಹೇಳ್ತಾರೆ, ಬಟ್ ನಾವು ಕೆಮಿಸ್ಟ್ರಿನಲ್ಲಿ ಲೋಯರ್ ಟು. ರೀಸನ್ ಇಷ್ಟೇ, ನಾವು ಸಲ್ಯೂಟ್ನ ಕನ್ಸಿಡರ್ ಮಾಡಿದ್ರೆ ಬಯಾಲಜಿನವರು ಸಾಲ್ವೆಂಟ್ನ ಕನ್ಸಿಡರ್ ಮಾಡ್ತಾರೆ. ಯು ಟೇಕ್ ಪ್ಯೂರ್ ವಾಟರ್, ಪ್ಯೂರ್ ವಾಟರಲ್ಲಿ ಸಲ್ಯೂಟ್ ಇರಲ್ಲ, ಲೋಯರ್ ಕಾನ್ಸಂಟ್ರೇಷನ್. ಶುಗರ್ ಸೊಲ್ಯೂಷನ್ ತಗೊಂಡ್ರೆ ಸಲ್ಯೂಟ್ ಇರುತ್ತೆ, ಕಾನ್ಸಂಟ್ರೇಷನ್ ಈಸ್ ಹೈ. ಬಟ್ ಪ್ಯೂರ್ ಅಲ್ಲಿ ಸಾಲ್ವೆಂಟ್ ಜಾಸ್ತಿ, ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಕಡಿಮೆ. ಸೊ ಇದನ್ನ ಚೂಸ್ ಮಾಡ್ತೀರಾ. ಆಸ್ಮೋಸಿಸ್ ಇಸ್ ಡಿಫೈನ್ಡ್ ಆಸ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಥ್ರೂ ಸೆಮಿ ಪರ್ಮಿಯಬಲ್. ಸೊ ಅದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಏನು ಅಪ್ಲೈ ಮಾಡಬೇಕು? ಆಸ್ಮಾಟಿಕ್ ಪ್ರೆಷರ್, ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಬೇಕು. ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ, ಪಾರ್ಟಿಕಲ್ಸ್ ಹಿಂಗಿದೆ, ಈ ಪಾರ್ಟಿಕಲ್ ಲೋಯರ್ ಇಂದ ಹೈಯರ್ಗೆ ಹೋಗ್ತಾ ಇತ್ತು, ಈ ಹ್ಯಾಂಡ್ ಕೆಳಗಿಂದ ಮೇಲಕ್ಕೆ ಬರಬಾರ್ದು ಅಂದ್ರೆ ಮೇಲ್ಗಡೆಯಿಂದ ಏನು ಅಪ್ಲೈ ಮಾಡಬೇಕು? ದಟ್ ಎಕ್ಸ್ಟರ್ನಲ್ ಪ್ರೆಷರ್ ವಿಚ್ ಇಸ್ ಅಪ್ಲೈಡ್ ವಿಚ್ ಸ್ಟಾಪ್ಸ್ ದ ಆಸ್ಮೋಸಿಸ್ ಇಸ್ ಕಾಲ್ಡ್ ಆಸ್ಮಾಟಿಕ್. ಆಸ್ಮಾಟಿಕ್ ಪ್ರೆಷರ್ ಏನಾದರೂ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ, ಅವಾಗ ಏನಾಗೈತಿ ಇದು? ಇಟ್ ಕಾಸಸ್ ವಿಚ್ ಆಸ್ಮೋಸಿಸ್? ರಿವರ್ಸ್ ಆಸ್ಮೋಸಿಸ್. ಸೂಪರ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 40, 2020 ನೀಟ್ ಕ್ವಶನ್ ಅದು. ವೆರಿ ಗುಡ್ ಮೇಡಮ್. ಫ್ರಮ್ ದ ಕಾಲಿಗೇಟಿವ್ ಪ್ರಾಪರ್ಟಿ, ವಿಚ್ ಆಫ್ ದ ಬೆಸ್ಟ್ ಮೆಥಡ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ಪ್ರೋಟೀನ್ಸ್? ಪ್ರೋಟೀನ್ಸ್ನ ಅಥವಾ ಪಾಲಿಮರ್ಸ್ನ ಮಾಲಿಕ್ಯುಲರ್ ಮಾಸ್ ಡಿಟರ್ಮೈನ್ ಮಾಡೋದಕ್ಕೆ ಬೇಕಾಗಿರೋ ಬೆಸ್ಟ್ ಮೆಥಡ್ ಯಾವುದು? ಆಸ್ಮಾಟಿಕ್ ಪ್ರೆಷರ್. ರೀಸನ್ ಏನಾದರೂ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಇಲ್ಲ. ಆಸ್ಮಾಟಿಕ್ ಪ್ರೆಷರಲ್ಲಿ ಕಾನ್ಸಂಟ್ರೇಷನ್ ಮತ್ತು ಟೆಂಪ್ರೇಚರ್ ನಾವು ಸಪ್ಲೈ ಮಾಡಿರ್ತೀವಿ. ಬಾಯ್ಲಿಂಗ್ ಪಾಯಿಂಟು, ಮೆಲ್ಟಿಂಗ್ ಪಾಯಿಂಟು, ವೇಪರ್ ಪ್ರೆಷರ್ನ ನಾನು ಚಿಕ್ಕದಾಗಿರೋ ಪ್ರೋಟೀನ್ಸ್ ತೊಗೊಂಡು ಮೆಷರ್ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಬಯಾಲಜಿ, ಈವನ್ ಅಕಾರ್ಡಿಂಗ್ ಟು ಬಯೋಮಾಲಿಕ್ಯೂಲ್ಸ್ ಆಫ್ ಯುವರ್ ಕ್ಲಾಸ್ 12th, proteins are broadly classified into how many types? Proteins are classified into how many types? Proteins are classified into how many types? ಯಾವುದು? All enzymes are proteins. Salivary amylase is a protein. First of all, enzymes. Second one, hormones are proteins. Reproduction chapter ಆಗಿದ್ರೆ, ಫ್ಲವರಿಂಗ್ ಪ್ಲಾಂಟ್ಸು ಹ್ಯೂಮನ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಬಾಡಿನಲ್ಲಿ ಎಷ್ಟು ಟೈಪ್ಸ್ ಆಫ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಂಡ್ ಆಲ್ ಹಾರ್ಮೋನ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಪ್ರೋಟೀನ್. ಚಿಕ್ಕದಾಗ ಒಂದೇ ಒಂದು ಡ್ರಾಪ್ ಹಾರ್ಮೋನ್ ತಗೊಂಡು ಮೆಲ್ಟಿಂಗ್ ಪಾಯಿಂಟ್ ಫೈಂಡ್ ಔಟ್ ಮಾಡಕ್ ಹೋಗೋ ಅಂದ್ರೆ ಮಂಗ ಅಂತಾರೆ. ಯಾಕೆ ಅಂದ್ರೆ ಒಂದು ಡ್ರಾಪಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ನಾಟ್ ಈವನ್ ಒನ್ ಡ್ರಾಪ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೆಷರ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಒನ್ ಈಸ್ ಎನ್ಸೈಮ್, ಅನದರ್ ಒನ್ ಈಸ್ ಹಾರ್ಮೋನ್, ಥರ್ಡ್ ಒನ್ ಈಸ್ the one which is going to prevent you people from external damages. ನಿಮ್ಮ ಬಾಡಿನ ಎಕ್ಸ್ಟರ್ನಲ್ ಡ್ಯಾಮೇಜ್ ಇಂದ ಪ್ರಿವೆಂಟ್ ಮಾಡೋದು ಯಾವುದು? ಸ್ಕಿನ್ ಒಳಗಡೆ ಏನಿರುತ್ತೆ? ನೆಕ್ಸ್ಟ್, ನಿಮ್ಮನ್ನ ಫ್ಯೂಚರಲ್ಲಿ ಕರೀತಾರಲ್ಲ, ನಿಮ್ಮನ್ನ ಒಂದು 10-15 ವರ್ಷ ಆದ್ಮೇಲೆ ಏನಂತ ಕರೀತಾರೆ? ವೆರಿ ಗುಡ್. ಯಾವ ಬಾಡೀಸ್ ಅದು? ವೆರಿ ಗುಡ್, ಆಂಟಿಬಾಡೀಸ್. So first one is enzyme, second one, next one, next one transport agents. Transport agent ಯಾವುದು? ಬಾಡಿನಲ್ಲಿ ಬ್ಲಡ್. ಲಾಸ್ಟ್ ಒನ್ ಸ್ಟ್ರಕ್ಚರಲ್ ಮೆಟೀರಿಯಲ್ ಯಾವುದು? ಏರ್ ಒಳಗೆ ಕೆಳಗಡೆ ಏನಿರುತ್ತೆ ಇನ್ನು? ಕೆರಾಟಿನ್. So there are 5 types of protein based on function: enzymes, hormones, transport agents,
ಸ್ಟ್ರಕ್ಚರಲ್ ಮೆಟೀರಿಯಲ್. ಕೆರಾಟಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರಲ್. ಈ ಎಲ್ಲ ಪ್ರೋಟೀನ್ಸ್ ಅಲ್ಲೂ ಲಾರ್ಜ್ ಅಮೌಂಟ್ ಆಫ್ ಮಾಲಿಕ್ಯುಲರ್ ಮಾಸ್ ಇರುತ್ತೆ. ಬಾಡಿನಲ್ಲಿ ಸೆಕ್ರೀಟ್ ಆಗೋದೇ ಡ್ರಾಪ್ ವಾಯ್ಸ್. ಆ ಡ್ರಾಪ್ ವಾಯ್ಸ್ ತಗೊಂಡ್ಬಿಟ್ಟು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟು, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಮಲ್ಟಿಪ್ಲೈ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ವಿಚ್ ಒನ್ ಇಸ್ ದ ಬೆಸ್ಟ್ ಮೆಥಡ್? ಆಸ್ಮಾಟಿಕ್ ಪ್ರೆಷರ್. ಅರ್ಥ ಆಯ್ತಾ? ಎಸ್ ಆರ್ ನೋ? ನೆಕ್ಸ್ಟ್ ಪೇಜಿಗೆ ಬನ್ನಿ. ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಕಂಪ್ಲೀಟ್ ನಿಮಗೆ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಇದೆ. ಕ್ವಶನ್ ನಂಬರ್ 17 ನೋಡಿ. ವಾಟ್ ಈಸ್ ಕ್ವಶನ್ ನಂಬರ್ 17? ವಾಟ್? Okay, we know that for ideal solution delta V mixture always equal to 0. Delta H mixture is also equal to 0. P is always equals to P1 plus P2. Okay, ಅದರಲ್ಲಿ ಯಾವುದರಲ್ಲಿ delta V mixture 0 ಇದೆ? It is present in option C. It is present in option C. Option C, delta V mixture is equals to 0. Okay, but ಆದರೆ delta G greater than 0 ಇದೆ, ಕರೆಕ್ಟಾ? ಓಕೆ, ಯೋಚನೆ ಮಾಡಿ. delta G mixture greater than 0 ಇರಬೇಕಾ, ಲೆಸ್ than 0 ಇರಬೇಕಾ ಅಂತ. ನೆಕ್ಸ್ಟು ಥಿಂಕ್ ಮಾಡಿ ನಿಧಾನ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಗಿವ್ ಮಿ ಟೈಮ್. 15 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಮೆಜರ್ಡ್ ಬೈ ಓಸ್ಟ್ವಾಲ್ಡ್ ವಾಕರ್ ಡೈನಾಮಿಕ್ ಮೆಥಡ್ ಅಂತ ಕೇಳಿದ್ದಾರೆ. ನಿಮಗೆ ಅದನ್ನು ಫಿಸಿಕ್ಸಲ್ಲಿ ಇಲ್ಲ 10th ಸ್ಟ್ಯಾಂಡರ್ಡ್ ಫಿಸಿಕ್ಸಲ್ಲಿ ಹೇಳಿರ್ತಾರೆ, ಇಲ್ಲ ಹೇಳಿಲ್ಲ ಅನ್ನೋದಾದರೆ ಅದರಲ್ಲಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ನ ಮೆಷರ್ ಮಾಡೋದಕ್ಕೆ ಆ ಮೆಥಡ್ನ ಯೂಸ್ ಮಾಡ್ಕೊಳ್ಳೋದು. ಯಾವುದ್ರಲ್ಲಿದೆ ವೇಪರ್ ಪ್ರೆಷರ್ ಅಂತ? ಯಾವ ಆಪ್ಷನಲ್ಲಿದೆ ರಿಲೇಟಿವ್ ಲೋರಿಂಗ್ ಆಫ್? ಆಪ್ಷನ್. ಓಕೆ, ಇಷ್ಟು ನೆನ್ಪಿಟ್ಕೊಂಡಿದ್ದೀರಾ. ಓಸ್ಟ್ವಾಲ್ಡ್ ವಾಕರ್ ಮೆಥಡ್ ಬಂದರೆ ಯಾವುದನ್ನು ಚೂಸ್ ಮಾಡಬೇಕು? ರಿಲೇಟಿವ್ ಲೋರಿಂಗ್ ಆಫ್. ಈಗ ಅದ್ರ ಮೇಲೆ ಏನಾದರೂ ನೋಟ್ಸ್ ಬರೆಯೋ ನೆಸೆಸಿಟಿ ಇದೆಯಾ? ನಿಮಗೆ ನೆಸೆಸಿಟಿ ಇರೋದು ಕಂಟೆಂಟ್ ಗೊತ್ತಿದೆ. ಓಸ್ಟ್ವಾಲ್ಡ್ ವಾಕರ್ ಬಂದ ತಕ್ಷಣ ಆಪ್ಷನ್ ಯಾವುದು? ಮುಗೀತು. ಮತ್ತೆ ನೀವು ಅದನ್ನು ಬರ್ಕೊಳ್ಳೋದು, ನೋಟ್ಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕ್ವಶನ್ ನಂಬರ್ 18. ಅನ್ನೆಸೆಸರಿ ಟೈಮು, ಎನರ್ಜಿ, ಪೇಜು, ಬುಕ್ಕು ವೇಸ್ಟ್ ಮಾಡಬೇಡಿ. 18. ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ವಿಚ್ ಲಾ? ಸೊ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಡ್ಸ್ ಲಾ ಬರಬೇಕು ಅಂದರೆ ಎರಡು ಆಪ್ಷನ್ ಇದೆ. ಒಂದು ಸೆಕೆಂಡ್, ಎರಡು ಆಪ್ಷನ್ ಇದೆ ಅಲ್ಲಿ. ಎಕ್ಸಾಂಪಲ್ ಆಪ್ಷನ್ ಬಂದು ಅಸಿಟೋನ್ ಪ್ಲಸ್ ಎಥನಾಲ್. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, NCERT ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಡಿಫ್ರೆನ್ಸ್ ಹೇಳ್ತೀನಿ. ಎರಡು ಕೈಂಡ್ ಆಫ್ ಪಾರ್ಟಿಕಲ್ ತಗೊಂತೀರಾ. ಒಂದು ಸಾಲ್ವೆಂಟೇಷನ್ ಒಂದೊಂದು ಸಾಲ್ವೆಂಟ್ ಎ, ಅನದರ್ ಒನ್ ಈಸ್ ಸಾಲ್ವೆಂಟ್ ಬಿ. ಎ ಜೊತೆ ಕೊಲೈಡ್ ಆಗುತ್ತೆ, ಬಿ ಜೊತೆಗೂ ಕೊಲೈಡ್ ಆಗುತ್ತೆ, ಎ ಬಿ ಜೊತೆಗೂ ಕೊಲೈಡ್ ಆಗುತ್ತೆ. ಎರಡನ್ನೂ ಮಿಕ್ಸ್ ಆದ ಕೊಲ್ಯೂಷನ್ ಆಗೋದು ಎ ಅಂಡ್ ಬಿ. ಅಷ್ಟೇ ಇಟ್ಕೊಂಡಿದ್ದಾಗ ಎ ಅಂಡ್ ಎ, ಬಿ ಅಂಡ್ ಬಿ ಕೊಲ್ಯೂಷನ್ ಆಗುತ್ತೆ. ಅದನ್ನ ಎಕ್ಸಾಕ್ಟ್ ಆಗಿ ಹೇಳಿರ್ತಾರೆ. ವೆನ್ ಅವರ್ ಎ ಅಂಡ್ ಎ ಕೊಲ್ಯೂಷನ್, ಬಿ ಅಂಡ್ ಬಿ ಕೊಲ್ಯೂಷನ್ is less than A and B collision, you can expect positive deviation. Like ಎರಡು ಹ್ಯಾಂಡ್ಸ್ ಇದೆ, ಎರಡು ಹ್ಯಾಂಡ್ಸ್ನ ಈ ಥರ ಪ್ಲೇಸ್ ಮಾಡಿದ್ರೆ ಎಕ್ಸಾಕ್ಟಾಗಿ ಕುತ್ಕೊಳ್ಳುತ್ತೆ ಐಡಿಯಲ್ ಸೊಲ್ಯೂಷನ್. ಎರಡು ಹ್ಯಾಂಡ್ಸ್ ಏನಾದರೂ ರಿಪಲ್ಷನ್ ಆಗಿ ಕರೆಕ್ಟಾಗಿ ಕುತ್ಕೊಳ್ಳೋದು ಬದಲು ವಾಲ್ಯೂಮ್ ಜಾಸ್ತಿ ಆಯಿತು ಅಂದರೆ ಯಾವ ಡಿವಿಯೇಷನ್? ವಾಲ್ಯೂಮ್ ಜಾಸ್ತಿ ಆದರೆ ಗ್ರೇಟರ್ ದನ್ 0, ಪಾಸಿಟಿವ್ ಡಿ. ಎರಡು ಏನಾದರೂ ಇಂಟ್ರಾಕ್ಷನ್ ತುಂಬ ಜಾಸ್ತಿ ಆಗಿ ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಟೈಟಾಗಿ ಅಂಟ್ಕೊಂಡು ಕುತ್ಕೊಂತು ಅಂದರೆ ವಾಲ್ಯೂಮ್ ಏನಾಗುತ್ತೆ? So we call it as which deviation? Negative deviation. ಅರ್ಥ ಆಗಿದೆಯಾ? ಫರ್ದರ್ ಡಿಸ್ಕಸ್ ಮಾಡೋಣ. ಇದು ಕಂಪ್ಲೀಟ್ ಮಾಡ್ಕೊತೀನಿ ಅಂದ್ರೆ ಓಕೆ, ಇಲ್ಲ ಅಂದರೆ ಕ್ವಶನ್ ಸಾಲ್ವ್ ಮಾಡುವ ಬೇಗ. ಹೆಡ್ಡಿಂಗ್ ನೋಡಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂಡ್ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್ ಅಂತ ಇದೆ. ಯೂಸ್ ಸಿಂಪಲ್ ಬೇಸಿಕ್ ಸೆನ್ಸ್. Osmotic pressure observed when benzoic acid is dissolved in benzene is less than 1. Less than 1 ಬರಬೇಕು ಅಂದ್ರೆ ಏನಾಗಿರಬೇಕು? Association is expected from theoretical consideration. This is because ಅಂತ ಕೇಳಿದ್ದಾರೆ. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಬರೆದಿದ್ದೆ. ಅಸೋಸಿಯೇಷನ್ ಆಗಬೇಕು ಅಂದ್ರೆ ಸಿಂಗಲ್ ಇದ್ ಪಾರ್ಟಿಕಲ್ ಏನಾಗುತ್ತೆ? ನಥಿಂಗ್ ಬಟ್ ವಿ ಕಾಲ್ ಇಟ್ ಆಸ್ ಡೈಮರ್. ಯಾವ ಆಪ್ಷನ್ ಅಲ್ಲಿ ಬೆಂಜೋಯಿಕ್ ಆಸಿಡ್ ಗೆಟ್ಸ್ ಅಸೋಸಿಯೇಟೆಡ್? ಆಪ್ಷನ್ ಪರ್ಫೆಕ್ಟ್, ಇಟ್ ಇಸ್ ಆಪ್ಷನ್ ಸಿ. ಸೊ ಡೈಮರೈಸೇಷನ್ ಆಯಿತು ಅಂದರೆ ಅಸೋಸಿಯೇಷನ್, ಕ್ಲೀವೇಜ್ ಆಯಿತು ಅಂದರೆ ಡಿಸೋಸಿಯೇಷನ್.
ನೆಕ್ಸ್ಟ್ ಕ್ವಶನ್ ನಂಬರ್ 29 ಮಾರ್ಕ್ ಮಾಡ್ಕೊಳ್ಳಿ ಅದನ್ನು ಕರೆಕ್ಟಾಗಿ. ಕ್ವಶನ್ ನಂಬರ್ 29 ಮಾರ್ಕ್ ಮಾಡ್ಕೊಳ್ಳಿ ಫಾರ್ ದೋಸ್ ಹು ಆರ್ ರೆಡಿ ಟು ಅಟೆಂಡ್ ಸಿ ಇ ಟಿ. ನೆಕ್ಸ್ಟ್ ಸಿ ಇ ಟಿ ಅಟೆಂಡ್ ಮಾಡೋರು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಅದನ್ನ. ಆಫ್ಟರ್ ಆ್ಯಡಿಂಗ್ ನಾನ್ ವಾಲಟೈಲ್ ಸಲ್ಯೂಟ್, freezing point of the water decreases to minus 0.186 degrees Celsius. Board nodi. Freezing point of water is always what? 0 degrees Celsius. Non-volatile solute add ಮಾಡಿದ ತಕ್ಷಣ 0 ಇಂದ ಅದು minus 0.186 degree Celsius ಗೆ ಕಡಿಮೆ ಆಗುತ್ತೆ. Calculate delta TB. We need to calculate delta TB if KF and KB are ಅಂತ ಕೊಟ್ಟಿದ್ದಾರೆ. What is KF? 1.86. Leave it. What is KB? 0.52. ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಡೆಲ್ಟಾ ಟಿ, ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಲಿಸನ್, we know that delta TB is always equals to KB into M. KB value gottu, but I don't know the value of molality. But how to calculate molality? You know that delta TF is equals to KF into M. Therefore, M is equals to delta TF divided by KF. You know the value of delta TF. What is delta TF? By formula it is T naught minus T divided by what? KF. T naught is 2. Minus into minus. ಉಳ್ಕೊಂಡಿದ್ದೇನು 0. divided by what is KF? 1. 0.1 za 10 za. What is 1 by 10? 0. What is KB? 0. What is M? So answer is 0.0521 degrees Celsius. ಯಾವುದರಲ್ಲಿದೆ? It is present in option A. Solution ಆಮೇಲೆ ಬರ್ಕೊಳ್ಳಿ, ಟೈಮ್ ಕೊಡ್ತೀನಿ. Just listen. Next one. So next question number 31 or 30. 6% solution of urea is isotonic with ಅಂತ ಕೇಳ್ತಾ ಇದ್ದಾರೆ. So they are asking us 6% of urea is isotonic with. Whenever I am taking something called as an isotonic ಅಂದ್ರೆ osmotic pressure of the first one must be equal to osmotic pressure of ಎರಡರದ್ದು osmotic pressure ಸೇಮ್ ಇದ್ರೆ isotonic ಅಂತ ಕರಿತೀವಿ. Between pi 1 and pi 2, if the osmotic pressure of pi 1 ಜಾಸ್ತಿ ಇತ್ತು ಅಂದ್ರೆ we call it as hypertonic. The one which is having less is called hypotonic. So ಇದು isotonic ಆಗಿದೆ. ಅವ್ರು ಕೊಟ್ಟಿರೋದು ಯಾವ ಪರ್ಸೆಂಟ್ ಸೊಲ್ಯೂಷನ್ನು? 6%. ಏನು ಸೊಲ್ಯೂಷನ್ನು? ಓಕೆ, 6% ಯೂರಿಯಾ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಯೂರಿಯಾ ಮಾಲಿಕ್ಯುಲರ್ ಮಾಸ್ ಏನು? NH2CO NH2 ಆಗುತ್ತೆ. 2 ನೈಟ್ರೋಜನ್ 14 2s 28 plus 4 32 plus 16 48 plus 12 60 is the molecular mass of what? Urea. ನಾನು ಅದು ಯಾವುದ್ರ ಜೊತೆಗೆ ಈಕ್ವಲ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ಔಟ್ ವೆದರ್ ದ ಗಿವನ್ ಥಿಂಗ್ ಈಸ್ ಈಕ್ವಲ್ ಆರ್ ನಾಟ್? ನಾನು ಒಂದು ಎಕ್ಸಾಂಪಲ್ ತಗೊಂತೀನಿ. ಅದು ಯಾವುದಾದ್ರೂ ಆಪ್ಷನಲ್ ಗ್ಲೂಕೋಸ್ ಅಂತ ಇದೆಯಾ? ಯಾವ ಆಪ್ಷನಲ್ ಇದೆ? ಯಾವ ಆಪ್ಷನ್? ಎಲ್ಲ ಆಪ್ಷನಲ್ಲೂ. ಓಕೆ, ಪೈ ಯೂರಿಯಾ ಇಸ್ ಈಕ್ವಲ್ಸ್ ಟು ಪೈ ಗ್ಲೂಕೋಸ್ ಆಗಬೇಕು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಪೈ ಯೂರಿಯಾ ಇಸ್ ಈಕ್ವಲ್ಸ್ ಟು ಪೈ ಗ್ಲೂಕೋಸ್ ಆಗಬೇಕು. ಬೈ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿ ಬರ್ಕೊಂಡಾಗ ಪೈದೊಂದು ವ್ಯಾಲ್ಯೂ ಬರ್ಕೊಂಡಿದ್ದೆ. ಪೈ ಇಸ್ ಈಕ್ವಲ್ಸ್ ಟು ಏನು ಬರ್ಕೊಂಡಿದ್ವಿ? RCT. ಸಿಮಿಲರ್ಲಿ RCT ಆಫ್ ದ ಯೂರಿಯಾ ಮಸ್ಟ್ ಬಿ ಈಕ್ವಲ್ ಟು RCT ಆಫ್ ದ ಗ್ಲೂಕೋಸ್. ಎರಡು ಕಡೆ ಕಾನ್ಸ್ಟೆಂಟು, ಟೆಂಪ್ರೇಚರು ಎರಡು ಕಡೆ ಸೇಮ್ ಟೆಂಪ್ರೇಚರು. ನೆಕ್ಸ್ಟ್ ಬರೋದು ಕಾನ್ಸಂಟ್ರೇಷನ್ ಆಫ್ ಯೂರಿಯಾ ಟು ದ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಆಫ್ ಯೂರಿಯಾ ಫೈಂಡ್ ಔಟ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಆಫ್ ಗ್ಲೂಕೋಸ್ ಗೊತ್ತಾಗತ್ತೆ. ಇಫ್ ಯು ನೋ ದಟ್ ಮಚ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಈಗ ಎಷ್ಟು ಪರ್ಸೆಂಟ್ ಗ್ಲೂಕೋಸ್ ಕೊಟ್ಟಿದ್ದಾರೆ? ನಾನು ಫಸ್ಟ್ಗೆ ಹೇಳಿದೆ ಸಮಥಿಂಗ್ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡಿದಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ
ವೆಯ್ಟ್ ಮೊಲಾಲಿಟಿ ತಗೊಳ್ಳಿ. ಮೊಲಾಲಿಟಿ ಫಾರ್ಮುಲಾ ಏನು? ವೆಯ್ಟ್ ಆಫ್ ದ ಸಲ್ಯೂಟ್ ಇಂಟು ವಾಟ್ 1000 ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು ವಾಲ್ಯೂಮ್ ಅಂತ ತಗೊಂತೀನಿ. ಮೊಲಾರಿಟಿ ವಾಲ್ಯೂಮ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ml. ಸಿಮಿಲರ್ಲಿ ವೆಯ್ಟ್ ಆಫ್ ಗ್ಲೂಕೋಸ್ ಇಂಟು 1000 divided by molecular mass of glucose into volume which is expressed in terms of ml. ಫಾರ್ ಎಕ್ಸಾಂಪಲ್ ಎರಡು ಸೇಮ್ ml ಇದೆ ಅಂತ ಅನ್ಕೊಳ್ಳಿ. ವಾಲ್ಯೂಮ್ ಏನಾಗುತ್ತೆ? 1000 ಏನಾಯಿತು? ವೆಯ್ಟ್ ಆಫ್ ದ ಯೂರಿಯಾ ಎಷ್ಟು ಕೊಟ್ಟಿದ್ದಾರೆ? 6. ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ, ವೆಯ್ಟ್ ಆಫ್ ಗ್ಲೂಕೋಸ್ ಗೊತ್ತಿಲ್ಲ. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಈಸ್ 6 1s 6 3s 18 ಅನ್ನೋದು ವೆಯ್ಟ್ ಆಫ್ ಗ್ಲೂಕೋಸ್. 18 ಗ್ರಾಮ್ಸ್ ಆಫ್ ಗ್ಲೂಕೋಸ್ ಏನಾದರೂ 100 ml ಅಲ್ಲಿದ್ದರೆ ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇರುತ್ತೆ. ಯಾವ ಆಪ್ಷನಲ್ಲಿ 18 ಗ್ರಾಮ್ಸ್ ಆಫ್ ಗ್ಲೂಕೋಸ್ ಇನ್ 100 ml ಅಂತ ಕೊಟ್ಟಿದ್ದಾರೆ? ಯಾವುದು ಆಪ್ಷನ್ ಇಲ್ಲ ಅನ್ನೋದಾದರೆ ಕರೆಕ್ಟಾಗಿ ಯೋಚನೆ ಮಾಡಿ. 18% ಅನ್ನೋದು ಎಷ್ಟಾಗತ್ತೆ? 18% ಅಂದರೆ ಎಷ್ಟು? 6%. ನಾನು ಕೇಳಿಸ್ಕೊಳ್ಳಿ. ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ಸ್ ಟು ವಾಟ್? ನಂಬರ್ ಆಫ್ ಮೋಲ್ ಇಸ್ ಈಕ್ವಲ್ಸ್ ಟು ವಾಟ್? ಮಾಸ್ ಬೈ ಓಕೆ. 180 ಗ್ರಾಮ್ಸ್ ಆಫ್ ಗ್ಲೂಕೋಸ್ ತಗೊಂಡು 180 ಅನ್ನೋದು ಮಾಲಿಕ್ಯುಲರ್ ಮಾಸ್ ಆದರೆ ಎಷ್ಟು ಮೋಲ್ ಆಗುತ್ತೆ? 1 ಮೋಲ್ ಆಗುತ್ತೆ. 1 ಮೋಲ್ ಯಾವಾಗಲೂ ಎಲ್ಲಿರುತ್ತೆ? 1 ಲೀಟರ್. 1 ಲೀಟರಲ್ಲಿ ಎಷ್ಟು ವೆಯ್ಟ್ ಇದೆ? 1 ಲೀಟರ್ ಅಂದರೆ ಎಷ್ಟು ml? 1000 ml ತಗೊಳ್ಳೋ ಬದಲು ನಾನು ಏನಾದರೂ 100 ml ತಗೊಂಡ್ರೆ 180 ಗ್ರಾಮ್ ಇದ್ದಿದ್ದು ಎಷ್ಟು ಗ್ರಾಮಾಗಿ ಕನ್ವರ್ಟ್ ಆಗುತ್ತೆ? ಸೊ 18 ಗ್ರಾಮ್ ಇನ್ 100 ml is also called as how many moles? ಯಾವ ಆಪ್ಷನಲ್ಲಿ 1 molar ಗ್ಲೂಕೋಸ್ ಇದೆ? ಇಟ್ ಇಸ್ ಪ್ರೆಸೆಂಟ್ ಇನ್ ಆಪ್ಷನ್ ಡಿ. ಯಾವಾಗಲೂ ನಿಮಗೆ 18 ಗ್ರಾಮ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ರಾಂಗು. 180 ಗ್ರಾಮ್ಸು 1 ಮೋಲ್ ಆಗೋದು ಯಾವ ಕ್ವಾಂಟಿಟಿಗೆ? 1 ಲೀಟರ್. ನನಗೆ ಮೊಲಾಲಿಟಿ ಸೇಮ್ ಇರಬೇಕು, ವಾಲ್ಯೂಮ್ ಕಡಿಮೆ ಮಾಡ್ತೀನಿ. 1 ಲೀಟರ್ ತೊಗೊಳ್ಳೋ ಬದಲು ಹಾಫ್ ಲೀಟರ್ ತೊಗೊಂಡ್ರೆ 180 ಗ್ರಾಮ್ಸ್ ಬದಲು ಹಾಫ್ ಅಂದರೆ ಎಷ್ಟು? 90 ಗ್ರಾಮ್. ಏನಾದರೂ ನಾನು 100 ml ತೊಗೊಂಡ್ರೆ 18 ಗ್ರಾಮ್ಸ್, 200 ml ತೊಗೊಂಡ್ರೆ 18 2s. ಸೊ ಇದೇ ಪ್ರಾಬ್ಲಮಲ್ಲಿ 36 ಗ್ರಾಮ್ಸ್ ಬಂದಿದ್ರು 1 ಮೋಲಾರೆ, 90 ಗ್ರಾಮ್ಸ್ ಬಂದಿದ್ರು 1 ಮೋಲಾರ್. ಬಟ್ 90 ಗ್ರಾಮ್ಸ್ ಬಂದರೆ ವಾಲ್ಯೂಮ್ ಎಷ್ಟಿರಬೇಕು? 500 ml. 36 ಬಂದರೆ ವಾಲ್ಯೂಮ್ ಎಷ್ಟಿರಬೇಕು? 200 ml. ಸೊ ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಗ್ರಾಮ್ಸ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಬಟ್ ಮೊಲಾಲಿಟಿ ಏನಾಗಿ ಉಳ್ಕೊಳ್ಳುತ್ತೆ? ಕಾನ್ಸ್ಟೆಂಟ್. ಇಟ್ಸ್ ಲೈಕ್ ಹ್ಯಾವಿಂಗ್ ಅಷ್ಟೇ. ನೀವೇನಾದ್ರು ತೊಗೊತಿದ್ದೀರಾ ಅಂದ್ಕೊಳ್ಳಿ, ಐಸ್ ಕ್ರೀಮ್ ತಿನ್ನಬೇಕು ಅಷ್ಟೇ. ಐಸ್ ಕ್ರೀಮ್ ತಿನ್ನಬೇಕು ಅಂತ ಡಿಸೈಡ್ ಮಾಡಿದಾಗ ಎಷ್ಟು ತಿಂತೀರಾ, ಎಷ್ಟು ರೂಪಾಯಿ ಕೊಡ್ತೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ, ತಿನ್ನೋದು ಅಷ್ಟೇ ಇಂಪಾರ್ಟೆಂಟು. ಅದು ತಿನ್ನೋದು ಕಾನ್ಸ್ಟೆಂಟ್ ಆಗಿರುತ್ತಲ್ಲ, ಇಲ್ಲೂ ಅದನ್ನೇ ಮೊಲಾಲಿಟಿ ಕಾನ್ಸ್ಟೆಂಟ್ ಇದೆ. ವಾಲ್ಯೂಮ್ ಜಾಸ್ತಿ ಆದರೆ ತಿನ್ನೋದು ಜಾಸ್ತಿ, ವಾಲ್ಯೂಮ್ ಕಡಿಮೆ ಆಯಿತು ತಿನ್ನೋದು ಕಡಿಮೆ. ಇಷ್ಟೇ ಸಿಂಪಲ್ ರೀಸನ್. ಕ್ವಶನ್ ನಂಬರ್ 31. ನೆಕ್ಸ್ಟ್ ಇನ್ ಕ್ವಶನ್ ನಂಬರ್ 31 ತುಂಬಾ ಸಿಂಪಲ್ಲು. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಐ ವಾಂಟ್ ಟು ಕ್ಯಾಲ್ಕುಲೇಟ್ RLVP. In a dilute solution of glucose dissolved in 1 kg of the water is 0.002. ಅವನೇ ಕೊಟ್ಟಿದ್ದಾನೆ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಏನಂತ? 0.002. We need to calculate molality of what? Molality of the solution. According to relative lowering of vapor pressure, we know that relative lowering of vapor pressure is always directly proportional to ನಾನಿಲ್ಲೊಂದು ಎಕ್ಸ್ಪ್ರೆಷನ್ ಬರ್ದಿದ್ದೆ. ನಂಬರ್ ಆಫ್ ಸಲ್ಯೂಟ್ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಕಡಿಮೆ. ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಕಡಿಮೆ ಆಗಬೇಕು ಅನ್ನೋದು ಯಾವುದಕ್ಕೆ ರಿಲೇಟ್ ಆಗಿರುತ್ತೆ? ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ರಿಲೇಟ್ ಆಗಿರುತ್ತೆ. ಆಲ್ವೇಸ್ ಡೂ ರಿಮೆಂಬರ್, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಆಲ್ವೇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದ ಸಲ್ಯೂಟ್ XB. Therefore, relative lowering of vapor pressure is always equal to, ನಿಮಗೆ ಗೊತ್ತು XB ಅಂದರೆ NB divided by NA plus. ತುಂಬ ಕಡಿಮೆ ಕ್ವಾಲಿಟಿ ಆಫ್ ಸಲ್ಯೂಟ್, ವೆರಿ 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 ಲೆಸ್ ಕ್ವಾಲಿಟಿ ಆಫ್ ಸಲ್ಯೂಟ್ ಆ್ಯಡ್ ಮಾಡಿದ್ದೀವಿ ಅಂದರೆ ಏನು ಮಾಡ್ಬೋದು? ವೆರಿ ವೆರಿ ಲೆಸ್ ಕ್ವಾಲಿಟಿ ಆಫ್ ಸಲ್ಯೂಟ್ ಇದೆ ಅಂದರೆ ಏನು ಮಾಡ್ಬೋದು?
ಫಾರ್ ಎಕ್ಸಾಂಪಲ್ ನಾನು ಒಬ್ಬನೇ ನಿಮಗೆ ಹೊಡೆಯೋದು ಈಸಿನ, ನೀವೆಲ್ಲರೂ ಸೇರ್ಕೊಂಡು ನನಗೆ ಹೊಡೆಯೋದು ಈಸಿನ? ಆಮೇಲೆ PUC ರಿಸಲ್ಟ್ ನಿಮ್ದು ಯಾರ್ದು ಬರಲ್ಲ. ಸೊ ಇಲ್ಲ ಅಷ್ಟೇ, ಸಾಲ್ವೆಂಟ್ ಜಾಸ್ತಿ ಇದೆ, ಸೊ ಸೊಲ್ಯೂಟ್ನ ಏನು ಮಾಡ್ಬೋದು? ಪರ್ಫೆಕ್ಟ್. ಸೊಲ್ಯೂಟ್ನ ನೆಗ್ಲೆಕ್ಟ್ ಮಾಡಿದ್ರೆ NB ಡಿವೈಡೆಡ್ ಬೈ ಅವನು RLVP ವ್ಯಾಲ್ಯೂ ಕೊಟ್ಟಿದ್ದಾನೆ. ವಾಟ್ ಈಸ್ ದ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್? 0.00. ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? ಮೊಲಾಲಿಟಿ ಆಫ್ ಸೊಲ್ಯೂಷನ್. ವಾಟ್ ಈಸ್ ಮೊಲಾಲಿಟಿ ಆಫ್ ಸೊಲ್ಯೂಷನ್? ಮೊಲಾಲಿಟಿ is always equals to number of moles of solute present in kg of solvent. ಇದನ್ನು ಫೈಂಡ್ ಔಟ್ ಮಾಡಬೇಕು. ಈಗ NB ನ ಇದನ್ನು ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದಾ? NB is equals to 0.002 ಇಂಟು ಏನಾಗುತ್ತೆ? ಆ NB ವ್ಯಾಲ್ಯೂ ಇಲ್ಲಿ ಹಾಕಿದ್ರೆ ಮೊಲಾರಿಟಿ ವ್ಯಾಲ್ಯೂ ಬರುತ್ತಾ? ಸೇ ಸರ್ ನೋ. ಕ್ಯಾಲ್ಕುಲೇಟ್ ಮಾಡಿ ಕೇಳಿಸ್ಕೊಳ್ಳಿ. ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಎಲ್ಲಿ ಯೂಸ್ ಆಗಲ್ಲ ನಿಮಗೆ, ಅಥವಾ ಕಾಮನ್ ಸೆನ್ಸ್ ಎಷ್ಟು ಕಡಿಮೆ ಇರುತ್ತೆ ಹೇಳ್ತೀನಿ. ಕೊಟ್ಟಿರೋದ್ರ ಸಲ್ಯೂಟ್ ಯಾವ್ದು ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಅಲ್ಲಿ ಪ್ರಾಬ್ಲಮ್ ಇನ್ನೊಂದ್ಸರಿ ಓದಿ. ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ ಹೌ ಮಚ್ kg? ನನಗೆ ಆಲ್ರೆಡಿ ಗೊತ್ತು ವೇಟ್ ಆಫ್ ದ ಸಲ್ಯೂಟ್ ಎಷ್ಟಿದೆ. ಕೊಟ್ಟಿರೋ ಸಲ್ಯೂಟ್ ಯಾವುದು? ನಾನು ಈಗಲೇ ಹೇಳಿದೆ ಗ್ಲೂಕೋಸ್ನ ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತೆ. ಈ ಫಾರ್ಮುಲಾನ ನೀವು ಫರ್ದರ್ ಕಂಟಿನ್ಯೂ ಮಾಡಿದ್ರೆ M is equals to WB into 1000 ಬರಲ್ಲ, ಯಾಕೆಂದ್ರೆ ಗ್ರಾಮ್ಸ್ ಅಲ್ಲಿ ಇಲ್ಲ. ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಇಂಟು ವೆಯ್ಟ್ ಆಫ್ ದ ಸಾಲ್ವೆಂಟ್ ಆಗತ್ತೆ. ಈಗ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೆ. ಈಗ ಮಾಡಿದ್ರು ಓಕೆ, ಇಲ್ವಾ NB ವ್ಯಾಲ್ಯೂ ಗೊತ್ತಾಗಿ ವೆಯ್ಟ್ ಆಫ್ ದ ಸಾಲ್ವೆಂಟ್ 1 kg ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಟ್ರೈ ಮಾಡಿ ಬೇಗ ಥಿಂಕ್ ಮಾಡಿ ಏನು ಬರುತ್ತೆ ಆನ್ಸರ್. ಫ್ರೀಸಿಂಗ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಕೇಳ್ತಾ ಇದ್ದಾರೆ ಅಂದರೆ ನಂಬರ್ ಆಫ್ ಸಲ್ಯೂಟ್ ಜಾಸ್ತಿ ಆದಷ್ಟು ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ. ಸೊ ಅವಾಗ ನನಗೆ ಕಾನ್ಸಂಟ್ರೇಷನ್ ಕಡಿಮೆ ಇರಬೇಕು. ಕೊಟ್ಟಿರೋ 1 2 3 4 ಆರ್ ABCD ನಲ್ಲಿ ಯಾವುದರಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇದೆ? 0.01. ಆ 0.01 ಅಲ್ಲಿ ಎರಡು ಆಪ್ಷನ್ ಇದೆ. ಒಂದು NaCl, ಇನ್ನೊಂದು Na2S. ಅದು ನಿಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ. ಡೆಲ್ಟಾ TF ಈಸ್ ಈಕ್ವಲ್ ಟು KF ಇಂಟು ವಾಟ್? KF ಇಂಟು. ಸೊ ಡೆಲ್ಟಾ TF ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮೊಲಾಲಿಟಿ. ಅವನು ಕೇಳ್ತಾ ಇದ್ದಾನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಹೈಯೆಸ್ಟ್, ಅಂದರೆ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು. ನಮ್ಮ ಪ್ರಕಾರ ಕಾಲಿಗೇಟಿವ್ ಪ್ರಾಪರ್ಟಿನಲ್ಲಿ ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ? ಸೊ ಇದು ಜಾಸ್ತಿ ಇರಬೇಕು ಅಂದರೆ ಮೊಲಾಲಿಟಿ ಕಡಿಮೆ ಇರಬೇಕು. ಸೊ ವಿ ಆರ್ ಗೋಯಿಂಗ್ ಟು ಚೂಸ್ 0.0 ಬಿಟ್ವೀನ್ 0.1 and 0.01 ವಿ ವಿಲ್ ಚೂಸ್ 0.01. ಆ 0.01 ನಲ್ಲಿ ಮತ್ತೆ ಎರಡು ಆಪ್ಷನ್ ಇದೆ, NaCl ಅಂಡ್ Na2. NaCl ಬ್ರೇಕ್ ಆದ್ರೆ ಏನು ಬರುತ್ತೆ? Na ಪ್ಲಸ್ Cl. ಇನ್ನೊಂದು ಯಾವುದು? Na2. ಸೋಡಿಯಂ ಸಲ್ಫೇಟ್ ಬ್ರೇಕ್ ಆದ್ರೆ ಏನು ಬರುತ್ತೆ? 2Na ಪ್ಲಸ್ SO42. ಇದರಲ್ಲಿ ಎಷ್ಟು ಅಯಾನ್ಸ್ ಇದೆ? ಸೊ ವ್ಯಾಂಟಾ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎಷ್ಟಿದೆ? I is equals to 3. We know that colligative property, number of solute particle, Vanta factor relate ಆಗಿರುತ್ತೆ. ಇದು ಜಾಸ್ತಿ ಆಯಿತು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಆಲ್ಸೋ ಲೆಸ್. ನನಗೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗಬಾರ್ದು, ಏನಾಗಬೇಕು? ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ವ್ಯಾಂಟಾ ಫ್ಯಾಕ್ಟರ್ ಏನಿರಬೇಕು? ಫಾಲೋಡ್ ಬೈ ಕಾನ್ಸಂಟ್ರೇಷನ್ ಏನಿರಬೇಕು? ಸೊ ಕೊಟ್ಟಿರೋ ಆಪ್ಷನಲ್ಲಿ ಲೆಸ್ ಕಾನ್ಸಂಟ್ರೇಟೆಡ್ NaCl ಯಾವುದು? ಆಪ್ಷನ್ ಡಿ ಆರ್ ಆಪ್ಷನ್ ಎ? ಸೊ therefore it is option A. Next. Question number 34, 33 solve ಮಾಡಿಸ್ತೀನಿ. 34. When an electrolyte is dissolved in solution, the Vanta factor is. Electrolyte is dissolved in water. Sodium chloride is electrolyte. Water ಅಲ್ಲಿ dissolve ಮಾಡಿದ ತಕ್ಷಣ ಏನಾಯಿತು? ಡಿಸೋಸಿಯೇಟ್. ಸೋಡಿಯಂ ಸಲ್ಫೇಟ್ ಡಿಸಾಲ್ವ್ ಮಾಡಿದ್ರೆ ಡಿಸೋಸಿಯೇಟ್ ಆದರೆ ವ್ಯಾಂಟಾ ಫ್ಯಾಕ್ಟರ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್. ಯಾವ ಆಪ್ಷನ್ ಗ್ರೇಟರ್ ದ್ಯಾನ್ 1? ಇಟ್ ಇಸ್ ಪ್ರೆಸೆಂಟ್ ಇನ್ ಆಪ್ಷನ್ ಎ. ಇಟ್ ಇಸ್ ಗ್ರೇಟರ್ ದ್ಯಾನ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 33 ಈಗ ಸಾಲ್ವ್ ಮಾಡಿಸ್ತೀನಿ ನೋಡಿ. ಸಲ್ಯೂಟ್ ಎಕ್ಸ್ ಡೈಮರೈಸರ್ಸ್ ಅಂದ್ರೆ ಏನಾಯಿತು? ಅಸೋಸಿಯೇಷನ್ ಟು ಎನ್ ಎಕ್ಸ್ಟೆಂಟ್ ಆಫ್ ಟು ವಿಚ್ ಪರ್ಸೆಂಟ್? 80%.
2.5 grams of X in 100 grams of water increases the boiling point by how many factors? 0.3 degree Celsius. The molar mass of X is ಅಂತ ಕೇಳಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? molar mass of X. According to delta TB, we know that delta TB is equals to KB into M ಅಂದ್ರೇನು? KB into WB 1000 divided by MB into WA. ಇಷ್ಟು ಬರ್ಕೊಳ್ಳೋದು ಯಾವಾಗ ಅಂದರೆ ಡಿಸೋಸಿಯೇಷನ್ ಅಸೋಸಿಯೇಷನ್ ಕೊಟ್ಟಿಲ್ಲ ಅಂದರೆ. ಬಟ್ ಪ್ರಾಬ್ಲಮಲ್ಲಿ ಅಸೋಸಿಯೇಷನ್ ಕೊಟ್ಟಿದ್ದಾನ? ಆ ಪ್ರಾಬ್ಲಮಲ್ಲಿ ಅಸೋಸಿಯೇಷನ್ ಇಲ್ಲ ಡಿಸೋಸಿಯೇಷನ್ ಬಂತು ಅಂದರೆ ಈ ಪೊಸಿಷನಲ್ಲಿ ನೀವು ಐ ಮಲ್ಟಿಪ್ಲೈ ಮಾಡಬೇಕು. ಐ ಸ್ಟ್ಯಾಂಡ್ಸ್ ಫಾರ್ ವ್ಯಾಂಟ್ ಆಫ್ ಫ್ಯಾಕ್ಟ್. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. Therefore, molecular mass of solute is equal to I into Kb into W into 1000 divided by delta TB into. Okay. Problem nodi. Problem al Kb kottidana. So in problem they have given the value of what? Kb. Weight of the solute. ಎಷ್ಟು solute ನೋಡಿದ್ದಾರೆ? 2.5 gram. Solute ಗೊತ್ತು. ಓಕೆ. ಪ್ರಾಬ್ಲಮ್ ಅಲ್ಲಿ 1000 ವ್ಯಾಲ್ಯೂ ಕೊಟ್ಟಿದ್ದಾರಾ? 1000 ವ್ಯಾಲ್ಯೂಸ್ 1000 ಓನ್ಲಿ. ವೆರಿ ಗುಡ್. 1000 ವ್ಯಾಲ್ಯೂ ಕೊಟ್ಟಿದ್ದಾರೆ. ಡೆಲ್ಟಾ ಟಿ ಬಿ ಎಷ್ಟು ಇನ್ಕ್ರೀಸ್ ಆಯಿತು? 0.3 ಕೊಟ್ಟಿದ್ದಾನೆ. ವೆಯ್ಟ್ ಆಫ್ ದ ಸಾಲ್ವೆಂಟ್ 100 ಗ್ರಾಮ್. ಎಲ್ಲ ಗೊತ್ತು, ಯಾವ್ದು ಗೊತ್ತಿಲ್ಲ? ಐ ಗೊತ್ತಿಲ್ಲ. ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಐ? ಅಸೋಸಿಯೇಷನ್ ಗ್ರೇಟರ್ ದ್ಯಾನ್ 1 ಫಾರ್ ಎನಿ ಸಲ್ಯೂಟ್. ಎನಿ ಸಲ್ಯೂಟ್ ಅಲ್ಲಿ 3 ಆದರೆ 3, 4 ಆದರೆ 4, 5 ಆದರೆ 5 ಆಗುತ್ತೆ. ಇಲ್ಲಿ ಯಾವ ಸಲ್ಯೂಟ್ ಏನಾಗಿದೆ ಅಂತ ಅವ್ನು ಕೊಟ್ಟೇ ಇಲ್ಲ. ಈ ಮೂಮೆಂಟಲ್ಲಿ ಏನು ಮಾಡಬೇಕು ಅಂದರೆ ಮತ್ತೆ ನಿಮಗೆ ಸೊಲ್ಯೂಷನ್ಸಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಎಲ್ಲನೂ ಕಂಟೆಂಟ್ ಲಿಂಕ್ ಆಗುತ್ತೆ. ವಾಟ್ ಈಸ್ ದ ವ್ಯಾಂಟ್ ಆಫ್ ಫ್ಯಾಕ್ಟರ್? ನಿಮಗೆ ಈಕ್ವಿಲಿಬ್ರಿಯಮ್ ಗೊತ್ತಿದ್ರೆ ಈಕ್ವಿಲಿಬ್ರಿಯಮಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಆಸಿಡ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂತ ಫಸ್ಟ್ PUCನಲ್ಲಿ ಚಾಪ್ಟರ್ ಇತ್ತು. ಕೇಳಿದ್ದೀರಾ? ಅಟ್ಲೀಸ್ಟ್ ಈಕ್ವಿಲಿಬ್ರಿಯಮ್ ಅಂತ ಒಂದು ಚಾಪ್ಟರ್ ಕೇಳಿದ್ದೀರಾ? ಅಷ್ಟು ಸಾಕು. ಸೊ ಇಲ್ಲಿಗ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಐ. ವಾಟ್ ಈಸ್ ಐ? ವ್ಯಾಂಟ್ ಆಫ್ ಫ್ಯಾಕ್ಟರ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಬಂದರೆ ಐ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಆಲ್ಫಾ. ಇಲ್ಲಿ ಆಲ್ಫಾ ಅನ್ನೋದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಥವಾ ಡಿಗ್ರಿ ಆಫ್ ಅಸೋಸಿಯೇಷನ್ 1 ಡಿವೈಡ್ ಬೈ n ಮೈನಸ್ 1 ಆಗತ್ತೆ. ಇದು ಅಸೋಸಿಯೇಷನ್ ಫೈಂಡ್ ಔಟ್ ಮಾಡಬೇಕಾಗಿರೋ ಫಾರ್ಮುಲಾ. 1/n ತಗೊಳ್ಳೋ ಬದಲು ಜಸ್ಟ್ n ತಗೊಂಡ್ರೆ ಡಿಸೋಸಿಯೇಷನ್. ಎದರ್ ಯು ಟೇಕ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್. ಇಲ್ಲಿರೋದು ಅಸೋಸಿಯೇಷನ್. ಎಷ್ಟು ಪರ್ಸೆಂಟ್ ಅಸೋಸಿಯೇಟ್ ಆಗಿದೆ ನೋಡಿ ಅಲ್ಲಿ? ಎಷ್ಟು ಪರ್ಸೆಂಟು? 80%. ನಾನು 80% ಅಂತ ಇದೆ. 100 ಇತ್ತು ಅಂದರೆ ವಿ ವಿಲ್ ಟೇಕ್ 80%. ಅದೇ 10 ಬಂತು ಅಂದರೆ ವಿ ವಿಲ್ ಟೇಕ್ 8. 1 ಬಂತು ಅಂದರೆ 0. ಅದನ್ನ ಫ್ರಾಕ್ಷನ್ ಅಂತ ಕರೀತೀರಾ. ದೇರ್ ಫೋರ್ ವಿಚ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಫ್ರಾಕ್ಷನ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ 0.1 ಡಿವೈಡ್ ಬೈ n. ಟ್ರೈಮರೈಸೇಷನ್, ಡೈಮರೈಸೇಷನ್, ಟೆಟ್ರಮರೈಸೇಷನ್. ಡೈಮರೈಸೇಷನ್ ಅಂದರೆ 2 ಮೈನಸ್. ಓಕೆ, ವಾಟ್ ಈಸ್ ಆಫ್ ಮೈನಸ್ 1? ಮೈನಸ್ ಆಫ್ ಅಂದರೆ 1 ಮೈನಸ್ 0.4 ಆಗುತ್ತಾ? ಮೈನಸ್ ಆಫ್ 0.8 ಈಸ್, ಸೊ ವಾಟ್ ಈಸ್ 1 ಮೈನಸ್ 0.4? 0.6. ಈಗ ಅಬ್ಸರ್ವ್ ಮಾಡಿ, ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ಸ್ ಇರಲ್ಲ. ಇಷ್ಟು ಪ್ರಾಬ್ಲಮ್ ಮಾಡೋದಕ್ಕೆ ನಿಮಗಿರೋ ಟೈಮ್ ಎಷ್ಟು? ವಿಚ್ ಇಸ್ ಈಕ್ವಲ್ಸ್ ಟು ಐ ಅಂದರೆ ಎಷ್ಟು? 0. KB ಎಷ್ಟು ಕೊಟ್ಟಿದ್ದಾರೆ? ವಾಟ್ ಈಸ್ KB? 0.5. 1000 ಇದೆಯಾ? ಡಿವೈಡ್ ಬೈ ಡೆಲ್ಟಾ ಟಿ ಬಿ ಎಷ್ಟು? 0.3. ವೇಟ್ ಎಷ್ಟು? 100. ಬೋರ್ಡ್ ನೋಡಿ. ಡಬ್ಲ್ಯೂ ಎಷ್ಟು? 2. ಥ್ಯಾಂಕ್ ಯು. 2020 ಕ್ಯಾನ್ಸಲ್. 0.3 1 0.3 2 ಓಕೆ. 2.5 2 2.2 5 5 10
50 into 0.52 ಇದೆ 0.52 into what 50 ಸಿಂಪಲ್ ಕೆಲಸ ಮಾಡಿ 0 ಈ ಕಡೆ ತಗೊಂಡ್ರೆ 5.2 into 5 5 5s 5 2s 10 26 ಯಾವ ಆನ್ಸರು 26 ಇದೆ ಆಪ್ಷನ್ ಕ್ಯಾಲ್ಕುಲೇಟರ್ ಇಲ್ಲದೆ ಇದ್ದಾಗ ರೌಂಡ್ ಆಫ್ ಕ್ಯಾಲ್ಕುಲೇಷನ್ ಮಾಡಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸೊ ಇಟ್ ಈಸ್ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 30 ಕ್ವಶನ್ ನಂಬರ್ 30 36 ಸಾರಿ 34 ಆಗಿದೆ ಕ್ವಶನ್ ನಂಬರ್ 30 ಕ್ವಶನ್ ನಂಬರ್ 35 200 ml ಆಫ್ ಎನ್ aqueous ಸೊಲ್ಯೂಷನ್ ಕೇಳಿಸ್ಕೊಳ್ಳಿ ಫಸ್ಟು ಕ್ವಶನ್ ಅರ್ಥ ಆಗ್ಬೇಕು ನಿಮಗೆ ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ಆನ್ಸರ್ ಅಥವಾ ಸೊಲ್ಯೂಷನ್ ಗೊತ್ತಿರಲ್ಲ 200 ml ಆಫ್ aqueous ಸೊಲ್ಯೂಷನ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ 200 ಕಂಟೈನ್ 1.26 ವೆಯ್ಟ್ ಆಫ್ ದ ಸೊಲ್ಯೂಟ್ ಕೊಟ್ಟಿದ್ದಾರೆ 1.26 ಯಾವುದ್ರಲ್ಲಿದೆ ಗ್ರಾಮ್ ದಿ ಆಸ್ಮೋಟಿಕ್ ಪ್ರೆಷರ್ ಆಫ್ ದಿಸ್ ಸೊಲ್ಯೂಷನ್ ಅಟ್ 300 ಕೆಲ್ವಿನ್ ಟಿ ಎಷ್ಟು ಆಸ್ಮೋಟಿಕ್ ಪ್ರೆಷರ್ ಪೈ ಎಷ್ಟು 2.5 -3 ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೋಲಾರ್ ಮಾಸ್ ಆಫ್ ಪ್ರೋಟೀನ್ ನೋಡಿ ಎಲ್ಲ 10,000s ಅಲ್ಲಿ ಇರುತ್ತೆ ಆನ್ಸರ್ಸು 10,000s ಅಲ್ಲಿ ಇದೆಯಾ ಎಲ್ಲಾನು 10,000s ಅಲ್ಲಿ ಇದೆ ಮೋಲಾರ್ ಮಾಸ್ ಆಫ್ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಬೇಕು ವಿ ನೋ ದಟ್ ಪೈ ಈಸ್ ಈಕ್ವಲ್ಸ್ ಟು ಆರ್ ಸಿ ಟಿ ಸಿ ಅಂದರೆ ಪೈ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ವಾಲ್ಯೂಮ್ ಇಂಟು ಆರ್ ಟಿ ಎನ್ ಬಿ ಅಂದರೆ ಡಬ್ಲ್ಯೂ ಬಿ ಡಿವೈಡ್ ಬೈ ಎಮ್ ಬಿ ಇಂಟು ವಾಲ್ಯೂಮ್ ಆಗುತ್ತೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು ಮೋಲಾರ್ ಮಾಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಮ್ ಬಿ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ ಆರ್ ಟಿ ಡಿವೈಡ್ ಬೈ ಪೈ ಇಂಟು ಓಕೆ ವೆಯ್ಟ್ ಆಫ್ ಸಲ್ಯೂಟ್ ಎಷ್ಟು 1 ಪಾಯಿಂಟ್ ಓಕೆ ಪ್ರಾಬ್ಲಮಲ್ಲಿ ಆರ್ ವ್ಯಾಲ್ಯೂ ಕೊಟ್ಟಿದ್ದಾನಾ 0.08 ಯಾಕೆ ಅಂದರೆ ನಾನು ಇಲ್ಲಿ ಬರೆದಿದ್ದೆ ಪ್ರೆಷರ್ ಬಾರಲ್ಲಿದ್ದಾಗ ಆರ್ ಯಾವುದ್ರಲ್ಲಿರಬೇಕು 0.083 ಟೆಂಪ್ರೇಚರ್ ಎಷ್ಟು 300 ಡಿವೈಡ್ ಬೈ ಪೈ ಎಷ್ಟು 2.57 in 10 to the power minus multiplied by volume ಎಷ್ಟು 200 ml ಕೇಳಿಸ್ಕೊಳ್ಳಿ ಅಗೇನ್ ಕ್ಯಾಲ್ಕುಲೇಟರ್ಸ್ ಇಲ್ಲ 2020 ಏನಾಗುತ್ತೆ 1.22 ಎಷ್ಟು 12 1.2 ನಿಯರ್ಲಿ 2 ಕ್ಯಾನ್ಸಲ್ ಆಗುತ್ತೆ ರೌಂಡ್ ಆಫ್ ಮಾಡ್ತಾ ಇದ್ದೀನಿ ನಾಟ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ವಿಚ್ ಇಸ್ ಈಕ್ವಲ್ಸ್ ಟು 10 power 3 ಮೇಲಕ್ಕೆ ಹೋದ್ರೆ ಪ್ಲಸ್ 3 1 2 3 ಇಟ್ ಬಿಕಮ್ಸ್ ವಾಟ್ 83 ಇಂಟು ಇಲ್ಲೇನಿದೆ 3 ಡಿವೈಡ್ ಬೈ 2 2 ಏನು 2 2 4 ಇದೆ ಕರೆಕ್ಟಾ 83/4 ಇಂಟು 3 ಇದೆ ಸೊ ನಿಯರ್ಲಿ 83/4 ಅಥವಾ 3 ಕ್ಯಾನ್ಸಲ್ ಆದರೂ ಆನ್ಸರ್ ರೌಂಡ್ ಆಫ್ ಎಷ್ಟಿರುತ್ತೆ 83 ಕೊಟ್ಟಿರೋ ಆಪ್ಷನಲ್ಲಿ ನಿಯರ್ಲಿ 80 ಟರ್ಮ್ಸ್ಗಿಂತ ಕೆಳಗಿರೋ ಟರ್ಮ್ ಯಾವುದಿದೆ 80ಗಿಂತ ಸ್ವಲ್ಪ ಕಡಿಮೆ ಇರೋದು ಯಾವುದು 60 ಅಲ್ಲಿ 61,000 ಇದೆ 61,000 ಅಲ್ಲಿ ಆನ್ಸರ್ ಎಕ್ಸ್ಪ್ರೆಸ್ ಮಾಡ್ಬೇಕು ನೀವು ಇದು 61,000 ಅಲ್ಲಿ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿ ಇಲ್ಲಿ 61,000 ಅಲ್ಲಿ ಇದೆಯಾ 61,000 ಅಲ್ಲಿ ಇದೆಯಾ ಯಾಕೆ ಅಂದರೆ ವಾಲ್ಯೂಮ್ ಯಾವುದ್ರಲ್ಲಿದೆ ಇಲ್ಲಿ 200 ಏನದು ಎಮ್ ಎಲ್ ನಮಗೆ ಬೇಕಾಗಿರೋದು ಯಾವುದ್ರಲ್ಲಿ ಲೀಟರ್ 200 ml ಲೀಟರ್ ಬೇಕು ಅಂದರೆ ಡಿವೈಡ್ ಬೈ 1000 ಮೇಲಕ್ಕೆ ಮಲ್ಟಿಪ್ಲೈ ಆಗುತ್ತೆ ಇದು ವೇ ಕ್ಯಾಲ್ಕುಲೇಷನ್ ಆಪ್ಷನ್ ಎ ಬಿ ಸಿ ಡಿ ನೋಡ್ತೀರಾ ಇದಕ್ಕಿಂತ ನಿಯರೆಸ್ಟ್ ಆಪ್ಷನ್ ಯಾವುದಿದೆಯೋ ವಿ ಆರ್ ಗೋಯಿಂಗ್ ಟು ಚೂಸ್ ದಟ್ ಒನ್ ಓನ್ಲಿ ಯಾಕೆ ಅಂದರೆ ಆಲ್ 4 ಆಪ್ಷನ್ಸ್ ಆರ್ ಸೇಮ್ ಆರ್ ಡಿಫ್ರೆಂಟ್ ಸೊ ವೆನ್ ಆಲ್ 4 ಆಪ್ಷನ್ಸ್ ಆರ್ ಟೋಟಲಿ ಡಿಫ್ರೆಂಟ್ ಡೋಂಟ್ ಗೋ ವಿತ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಟೈಮ್ ಜಾಸ್ತಿ ಆಗುತ್ತೆ ಇಲ್ಲ ಅದರಲ್ಲಿ ಬಂದಿರೋ ಆಪ್ಷನ್ ನಿಯರ್ಲಿ ಎಷ್ಟು ಯಾವುದಿದೆ 30 60 61 ಬರೋ ಥರನೇ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು 83 ಇಂಟು 3 ಡಿವೈಡ್ ಬೈ ಎಷ್ಟಿದೆ ಡಿವೈಡ್ ಬೈ 4 ಇದೆ 4 1s 4 2s 3 ಇದೆ ಟೇಕ್ ಇಟ್ ಆಸ್ 84 ಅನ್ಕೊಂಡ್ರೆ 84/4 ಈಸ್ 21 3s 60 ಆನ್ಸರ್ ಅಷ್ಟೇ ಬಂದಿರುತ್ತೆ ನೋಡಿ ರೌಂಡ್ ಆಫ್ ಮಾಡಿ ಟೇಕ್ 83 ಇಂಟು 84 80/4 4 ಈಸ್ 21 3s 60 21 3s 60
63 ಮತ್ತೆ ಇಲ್ಲಿ 1000 ಇದೆ 63 into 1000 ಎಷ್ಟು ಬರುತ್ತೆ 63 ಆನ್ಸರ್ ಈಸ್ 61,038 61ಗೂ 63ಗೂ ಡಿಫ್ರೆನ್ಸ್ ಯಾಕೆ ಬಂತು ಐ ಟ್ರೀಟೆಡ್ 83 ಆಸ್ 1.26 2.57 is not 2 but round off ಮಾಡಿದ್ದೀನಿ ಅರ್ಥ ಆಯ್ತಾ ಕಂಪ್ಲೀಟ್ ಮಾಡ್ಕೊಳ್ಳಿ 38 1 second problem 38 ನೋಡಿ ಆಮೇಲೆ ಸಾಲ್ವ್ ಮಾಡ್ಕೊಳ್ಳಿ ಓಕೆ 1 gram of non-volatile solute is represented as WB so W is what gram okay molar mass ಕೊಟ್ಟಿದ್ದಾರೆ what is molar mass of that solute 250 okay was dissolved in dash grams of benzene that is weight of solvent ಎಷ್ಟು ಕೊಟ್ಟಿದ್ದಾರೆ 51.2 grams if the freezing point of the constant they have given kf what is kf 5.1 Kelvin kg per mole the freezing point of the benzene is lowered by freezing point of the benzene lowered by ಅಂದ್ರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು delta T f come on madam delta T f is equals to kf WB into divided by MB into WA what is kf what is WB into what is MB molecular mass of solute into what weight is weight of solvent 51.5.12 ones are 10s are correct 250 ones are 250 what is 4 by 10 4 by 10 0 point ಆನ್ಸರ್ ಯಾವುದರಲ್ಲಿದೆ ನೋಡಿ ಆಪ್ಷನ್ ಕೇಳಿಸ್ಕೊಳ್ಳಿ ಅಷ್ಟು ಬರೆದ್ರೆ ರಾಂಗ್ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ 0.4 ಕೆಲ್ವಿನ್ ಕ್ವಶನಲ್ಲಿ ಕೇಳಿರೋದು ವಾಟ್ ಈಸ್ ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ ಟಿ ಎಫ್ ಈಸ್ 0.4 ಪರ್ಫೆಕ್ಟ್ ಮಿಸ್ ಆಗಿ ಏನಾದರೂ ಅವ್ನು ವಾಟ್ ಈಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂದರೆ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು ಟಿ ನಾಟ್ ಮೈನಸ್ ಟಿ ನಾಟ್ ಎಷ್ಟು ಫ್ರೀಸಿಂಗ್ ಪಾಯಿಂಟ್ ಆಫ್ ಇಲ್ಲಿ ವಾಟರ್ ಕೊಟ್ಟಿದ್ದಾರೆ ಎಲ್ಲಾದರೂ ಇನ್ ಕೇಸ್ ಯಾವುದಾದ್ರೂ ಪ್ರಾಬ್ಲಮ್ ಅಲ್ಲಿ ವಾಟರ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ ಡೆಲ್ಟಾ ಟಿ ಎಫ್ ನೀವು ಫೈಂಡ್ ಔಟ್ ಮಾಡಿದ್ದೀರಾ 0.4 ಇದೆ ವಾಟ್ ಈಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಮೈನಸ್ ವಾಟ್ ಟಿ therefore T is equals to minus 0.4 in any problem in case water ಏನಾದರೂ solvent ಆದರೆ freezing point of the solution is always minus of what delta therefore if solvent is used as water delta TF is always equals to minus T because T naught is always equals to complete ಮಾಡ್ಕೊಳ್ಳಿ